ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಒಂದು ಹಾವಳಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ರಾಜಕೀಯ ಪಕ್ಷಕ್ಕಿಂತ ಹೆಚ್ಚಾಗಿ ಈ ಒಂದು ವೋಟಿಂಗ್ ಅಥವಾ ಸ್ಪರ್ಧೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟಿಂಗ್ ಕ್ರೇಜು ತುಂಬಾ ಮೂಡ್ತಾ ಇದೆ. ಸೊ ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದರೆ ಈ ಒಂದು ಸೀಸನ್ ತುಂಬಾ ಸದ್ದು ಮಾಡ್ತಾ ಇದೆ. ಆ ಪೈಕಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡರ ಪೈಪೋಟಿ ವೋಟಿಂಗ್ ಪ್ರಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಅಶ್ವಿನಿದು ಒಂದು ಬೆಂಬಲಿಗರು ಆದರೆ ಇನ್ನೊಂದು ಕಡೆ ಗಿಲ್ಲಿಯ ಬೆಂಬಲಿಗರು ಇಬ್ಬರು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಗಮನಿಸೋದಾದರೆ ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಈಗ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಓಟು ಬಂದಿರುತ್ತೆ, ಅಶ್ವಿನಿ ಗೌಡಗೆ ಇಲ್ಲಿವರೆಗೂ ಎಷ್ಟು ಓಟು ಬಂದಿದೆ, ಸೊ ಈ ಕುರಿತಾಗಿ ನಾವು ಒಂದು ಸಮೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ನಮಗೆ ರಿಸಲ್ಟ್ ಕೂಡ ಸಿಕ್ಕಿದೆ. ಆ ಒಂದು ರಿಸಲ್ಟ್ನ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಕೊನೆವರೆಗೂ ನೋಡಿದ ಮೇಲೆ ಯಾರಿಗೆ ಎಷ್ಟು ಓಟು ಬಂದಿರುತ್ತೆ, ಫೈನಲಲ್ಲಿ ಕೂಡ ಎಷ್ಟು ಓಟು ಸಿಗೋದಕ್ಕೆ ಸಾಧ್ಯನಾ, ಎಲ್ಲವೂ ಕೂಡ ನಿಮಗೆ ಅಂದಾಜು ಸಿಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಜನ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ಗಳನ್ನ ಗಮನಿಸ್ತಾ ಇರ್ತೀರಿ, ಆದರೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ದುಡ್ಡಾಗಲಿ ಅಥವಾ ಇನ್ಯಾವುದೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಏನಾಗುತ್ತೆ ಅಂತಂದರೆ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ, ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಹಾಯ ಅಥವಾ ಒಂದು ನಮಗೆ ಶಕ್ತಿ ತುಂಬಿದ ಹಾಗೆ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಸ್ನೇಹಿತರೆ, ನಿಮಗೆ ಒಂದು ಸ್ಕ್ರೀನ್ ಮೇಲೆ ಒಂದು ವೋಟಿಂಗ್ ರಿಸಲ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಚಾನಲ್ನಲ್ಲಿ ಒಂದು ಸಮೀಕ್ಷೆ ಮಾಡೋದಕ್ಕೆ ಹಾಕಿರ್ತಕ್ಕಂಥ ಪೋಸ್ಟ್. ಸೊ ಅಲ್ಲಿ ರಕ್ಷಿತಾ ಆಗಿರ್ಬೋದು, ರಘು, ಗಿಲ್ಲಿ, ಅಶ್ವಿನಿ, ಸೊ ಈ 4 ಜನರ ಪೋಸ್ಟನ್ನು ಹಾಕಿದ್ವಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 75% ವೋಟಿಂಗ್ ಏನಿದೆ ಗಿಲ್ಲಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಪೈಕಿ ರಕ್ಷಿತಾಗೆ 19% ಸಿಕ್ಕರೆ, ರಘು ಅವರಿಗೆ 2%, ಇನ್ನು ಅಶ್ವಿನಿ ಗೌಡ ಅವರಿಗೆ 4% ವೋಟಿಂಗ್ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಆಧಾರದ ಮೇಲೆ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ. ಈಗಾಗಲೇ ಗಿಲ್ಲಿ 75% ಅಂತಂದರೆ ಉಳಿದಿರುವಂತಹ 25%ಅಲ್ಲಿ ಈ 3 ಜನರ ಪಾಲಾಗಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸೋದಾದರೆ ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ ಅವರಿಗೆ ಇಬ್ಬರಿಗೂ ಕೂಡ ತುಂಬ ದೂರ ಇದೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಮತ್ತು ರಘು ಅವ್ರಿಗೂ ಕೂಡ ತುಂಬ ದೂರ ಇರುವಂಥ ವಿಚಾರ. ಅಂದರೆ ಅವರು 2%, ಇವರು 4% ಇದ್ದಾರೆ. ಅಶ್ವಿನಿ ಗೌಡ 4 ಆದರೆ ರಘು ಅವರಿಗೆ 2% ವೋಟಿಂಗ್ ಇರುವಂತಹದ್ದು. ಸೊ ಈ ಪೈಕಿ ನಾವು ಒಂದಿಷ್ಟು ಗಮನಿಸೋದಾದರೆ ಈ ಒಂದು ವೋಟಿಂಗ್ ರಿಸಲ್ಟ್ನ ಆಧಾರದ ಮೇಲೆ ಗಮನಿಸೋದಾದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವೋಟಿಂಗ್ನ ರಿಸಲ್ಟ್ನ ಪ್ರಕಾರ ಗಿಲ್ಲಿಗೆ 8 ಕೋಟಿಯ ಆಸುಪಾಸು ಓಟು ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ 8 ಕೋಟಿ ಓಟುಗಳು ಬರ್ತವೆ. ಸ್ವಲ್ಪ ವೇರಿಯೇಷನ್ ಆಗಬಹುದು, ಅದನ್ನು ಹೊರತುಪಡಿಸಿ ತುಂಬ ಜಾಸ್ತಿ ಏನು ಕೂಡ ಇರೋದಿಲ್ಲ, ತುಂಬ ಕಡಿಮೆ ಏನು ಇರೋದಿಲ್ಲ. ಲಕ್ಷದಲ್ಲಿ ಬದಲಾವಣೆ ಆಗಬಹುದು ಅಥವಾ ಕೋಟಿಯಲ್ಲಿ ಬದಲಾಗುವಂಥ ಸಾಧ್ಯತೆ ಸಾಕಷ್ಟು ಕಡಿಮೆ ಇರುತ್ತೆ. ಯಾಕೆಂತಂದರೆ ಸಮೀಕ್ಷೆ ಆ ರೀತಿಯಾಗಿ ಇತ್ತು. ಸೊ ಆ ರೀತಿಯಾಗಿ ಆ ಒಂದು ಆಧಾರವನ್ನು ಇಟ್ಟುಕೊಂಡು ನಿಮಗೆ ಆ ಒಂದು ಮಾಹಿತಿಯನ್ನು ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಆಧಾರವಾಗಿ ಇಟ್ಕೊಂಡ್ರೆ ಈ ಒಂದು ಅಶ್ವಿನಿ ಗೌಡ ಅವರಿಗೆ 4% ಇರೋದ್ರಿಂದ ಸೊ ಇವರ ಒಂದು ರಿಸಲ್ಟ್ ಏನಾಗಬಹುದು ಅಂತಿಮ ಘಟ್ಟದಲ್ಲಿ ಅಂತಂದರೆ ಒಂದು 21 ಲಕ್ಷದವರೆಗೂ ಆಸುಪಾಸು, ಅಥವಾ ಈ ಒಂದು ರಿಸಲ್ಟ್ನ ಪ್ರಕಾರ 21 ಲಕ್ಷದ ಆಸುಪಾಸು ಆಗುತ್ತೆ. ಇದರ ವೇರಿಯೇಷನ್ ಅಥವಾ ಕೆಲವು ಜನ ಇಲ್ಲಿ ವೋಟ್ ಮಾಡಿರ್ತಾರೆ, ಕೆಲವು ಜನ ಅಲ್ಲಿ ವೋಟ್ ಮಾಡಿರೋದಿಲ್ಲ ಅಂತಂದರೆ ಅಧಿಕೃತವಾದಂಥ ಅಫಿಷಿಯಲಲ್ಲಿ ವೋಟ್ ಮಾಡದೇ ಇರಬಹುದು. ಕೆಲವೊಂದಿಷ್ಟು ಜನ ನಮ್ಮ ಸಮೀಕ್ಷೆಯಲ್ಲಿ ವೋಟ್ ಮಾಡಿರ್ತಾರೆ, ಅಥವಾ ಏನೇನೋ ಈ ರೀತಿಯಾದಂಥ ಸಣ್ಣ ಪುಟ್ಟ ವೇರಿಯೇಷನ್ಗಳು ಕೂಡ ಆಗಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಗೌಡಗೆ 21 ಲಕ್ಷ, ಈಗ ನಮ್ಮ ಸರ್ವೆ ಪ್ರಕಾರ 21 ಲಕ್ಷ ವೋಟಿಂಗ್ ಸಿಕ್ಕಿದೆ. ಇದು ಫೈನಲಲ್ಲೂ ಕೂಡ ಇಷ್ಟೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಒಂದಿಷ್ಟು ವೇರಿಯೇಷನ್, ತುಂಬ ವೇರಿಯೇಷನ್ ಏನಾಗಿರೋದಿಲ್ಲ. 21 ಲಕ್ಷ ಅಂದರೆ ಒಂದು 22-25 ಲಕ್ಷದವರೆಗೂ ಹೋಗಬಹುದು, ಅಥವಾ 20 ಲಕ್ಷದವರೆಗೂ ಕೆಳಗಡೆ ಬರಬಹುದು. ಈ ರೀತಿಯಾದಂಥ ವೇರಿಯೇಷನ್ ಆಗೇ ಆಗುತ್ತೆ. ಆದರೆ ಇದನ್ನು ಹೊರತುಪಡಿಸಿ ಕೋಟಿ ಲೆಕ್ಕಕ್ಕಂತೂ ಹೋಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ. ತುಂಬಾ ಕಡಿಮೆ ಅನ್ನೋದಕ್ಕಿಂತ ಅಷ್ಟು ಹೋಗೋದಿಲ್ಲ ಅಂತ ನನ್ನ ಸಮೀಕ್ಷೆಯ ಪ್ರಕಾರ ಅಷ್ಟೊಂದು ವೋಟ್ ಹೋಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಹೋಗ್ಬೋದು, ಹೋಗ್ಲಿಕ್ಕೂ ಇಲ್ಲ. ಯಾವ ಸಂದರ್ಭದಲ್ಲಿ ಯಾರಿಗೆ ವೋಟ್ ಹೆಚ್ಚು ಬರುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ವೋಟಿಂಗ್ ರಿಸಲ್ಟ್ ಈ ಸದ್ಯದ ಮಟ್ಟದಲ್ಲಿ ಇರುವಂತಹದ್ದು. ಅಶ್ವಿನಿ ಗೌಡಗೆ ಇಷ್ಟು 21 ಲಕ್ಷ ಆಸುಪಾಸು ಆದರೆ ಉಳಿದಿರ್ತಕ್ಕಂಥ ಕಂಟೆಸ್ಟೆಂಟ್ ರಕ್ಷಿತಾಗೆ ಆಗಿರ್ಬೋದು, ಗಿಲ್ಲಿ ಅವರಿಗಾಗಿರ್ಬೋದು, ರಘು ಅವರಿಗಾಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸೊ ಈ ಎಲ್ರಿಗೂ ಕೂಡ ಏನು ವೋಟಿಂಗ್ ಕ್ರೇಜ್ ಇದೆ, ಈ ಎಲ್ಲರ ವೋಟಿಂಗ್ ಕ್ರೇಜು ಇರೋದು ಕೂಡ ಗಿಲ್ಲಿಗಿಂತ ತುಂಬಾ ಕಡಿಮೆ ಇದೆ. ಸೊ ಗಿಲ್ಲಿಗೆ 75% ಆದರೂ 50%ಅಲ್ಲಿ 540 ಮಾಡುವಂಥವರು ಕೂಡ ಯಾರೂ ಇಲ್ಲ. ರಕ್ಷಿತಾ 540 ಮಾಡ್ತಾ ಇದ್ದಾಳೆ, ಅದು 19%. ಅಂದರೆ 75% ಅಲ್ಲಿ ಹೋಗ್ಬಿಡುತ್ತೆ. ಈ 19%ಗೂ ಮತ್ತು ತುಂಬ
ತುಂಬ ವೇರಿಯೇಷನ್ ಇದೆ. ಇವ್ರನ್ನ ಎಲ್ಲ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಸ್ಪರ್ಧಿಗಳು 2%, 4%, 1% ಓಡಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಸೀಸನ್ನಿನ ಗಿಲ್ಲಿಯ ಕ್ರೇಜ್ ಹೇಗಿರಬಹುದು ಅನ್ನೋದನ್ನು ನಾವು ಈ ಒಂದು ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಅಶ್ವಿನಿ ಗೌಡಗೆ ಸಿಕ್ಕಿರ್ತಕ್ಕಂಥ ವೋಟಿಂಗ್ ರಿಸಲ್ಟ್ ಏನಾಗಬಹುದು ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ಸಾಕಷ್ಟು ರೀತಿಯಾದಂಥ ತನ್ನದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನ ಬಳಸ್ಕೊಂಡಿದ್ಲು. ಅವರದೇ ಆದಂಥ ಒಂದು ಗೇಮನ್ನು ಆಡಿದ್ದಾರೆ. ಸೊ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲಿಯೂ ಮಾತನಾಡಿದ್ದಾರೆ, ಜಗಳ ಆಡಿದ್ದಾರೆ. ಸೊ ಯಾರ್ದು ಸಪೋರ್ಟಿಗೂ ಕೂಡ ನಿಂತ್ಕೊಂಡಿದ್ದಾರೆ, ತನ್ನ ಜೊತೆಗೆ ಇದ್ದವರ ಜೊತೆ ಸಪೋರ್ಟ್ ಆಗಿ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯ ಒಂದು ಸ್ಪರ್ಧಿಯಾಗಿ ಇವರನ್ನು ನೋಡುವಂಥದ್ದು. ಈ ಒಂದು ವ್ಯಕ್ತಿಯನ್ನು ಕೇವಲ ಕನ್ನಡ ಪರ ಹೋರಾಟಗಾರ್ತಿ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವರ ವ್ಯಕ್ತಿತ್ವವು ಕೂಡ ಬೇರೆ ಬೇರೆಯಾಗಿರುತ್ತೆ. ಕೆಲವೊಂದಿಷ್ಟು ಜನ ಹೊರಗಡೆ ಇರೋದಕ್ಕೂ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬದಲಾಗಿರೋದಕ್ಕೂ ವ್ಯತ್ಯಾಸಗಳು ಕೂಡ ಗೊತ್ತಾಗಿ ಬಿಡ್ತವೆ. ಆರಂಭದ ದಿನದಲ್ಲಿ ಹೇಗಿದ್ದರೂ ಅದಾದ ಬಳಿಕ ಈಗ ಹೇಗಾಗಿದ್ದಾರೆ, ಏನೆಲ್ಲ ಅಲ್ಲಿ ಆ ಸಂದರ್ಭಕ್ಕೆ ಬದಲಾವಣೆಗಳು ಆಗಿದ್ದಾವೆ ಎಲ್ಲವನ್ನು ಕೂಡ ಗಮನಿಸಲೇಬೇಕಾಗುತ್ತೆ. ಸೊ ಈಗ ಇವರ ಒಂದು ಪರವಾಗಿ ವೋಟಿಂಗ್ ಕ್ಯಾಂಪೇನ್ ಕೂಡ ನಡೀತಾ ಇದೆ. ವೋಟಿಂಗ್ ಸದ್ದು ಕೂಡ ಬರ್ತಾ ಇದೆ. ಫಿನಾಲೆಯಲ್ಲಿ ಎಷ್ಟು ವೋಟ್ ಬರುತ್ತೆ ಅನ್ನೋದನ್ನು ಈಗಾಗಲೇ ಅಂದಾಜಿಸಿದ್ದೀವಿ. ಕುರಿತು ನೋಡೋಣ ಮುಂದಿನ ದಿನದಲ್ಲಿ. ನಾಳೆನೇ ಇನ್ನೇನು ಫಿನಾಲೆ ನಡೀತಾ ಇದೆ. ಇವತ್ತು ಫ್ರೀ ಫಿನಾಲೆ ಆಗುತ್ತೆ, ಅಂದರೆ ಶನಿವಾರ ಫ್ರೀ ಫಿನಾಲೆ ಆಗೋದ್ರಿಂದ ಫ್ರೀ ಫಿನಾಲೆಯಲ್ಲಿ ಏನೇನು ಪ್ಲಾನಿಂಗ್ ಇರುತ್ತೆ ಅಂತ ನಾವು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಏನೇನು ಪ್ಲಾನಿಂಗ್ ಆಗುತ್ತೆ ಈ ಫ್ರೀ ಫಿನಾಲೆಯಲ್ಲಿನೇ ಯಾರಾದರೂ ಸ್ಪರ್ಧಿಗಳು ಹೊರಗಡೆ ಬರ್ತಾರಾ, ಯಾವ ಸ್ಪರ್ಧಿ ಬರಬಹುದು, ಇಂಥದ್ದೆಲ್ಲವೂ ಕೂಡ ಅಂದಾಜು ಮಾಡೋದಕ್ಕೆ ಸದ್ಯದಲ್ಲಿ ಆಗೋದಿಲ್ಲ. ನೋಡೋಣ ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಸಾಯಂಕಾಲ ಅಷ್ಟೊತ್ತಿಗೆ ಏನು ಅಪ್ಡೇಟ್ ಸಿಗುತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆಗಳು ಅಂತಹದ್ದೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಆ ಒಂದು ವಿಷಯವನ್ನು ಹಂಚಿಕೊಳ್ಳೋದ್ರಲ್ಲಿ ನಾವು ಮುಂದಾಗ್ತೀವಿ. ಸೊ ಇದನ್ನು ಹೊರತುಪಡಿಸಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೊರಗಡೆ ಸದ್ದು ಮಾಡ್ತಾ ಇದ್ದಾವೆ. ಕಿಚ್ಚ ಸುದೀಪ್ ಅವರ ಜೊತೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಥವಾ ಕನ್ನಡ ಪರ ಹೋರಾಟಗಾರರು ಅಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಹೋಗಿ ಪ್ರಚಾರವನ್ನು ಅಥವಾ ಅವರ ಜೊತೆ ನಿಂತುಕೊಂಡು ಅಶ್ವಿನಿನ ಗೆಲ್ಲಿಸೋದಕ್ಕೆ ಮುಂದಾಗಿ ಅನ್ನೋ ರೀತಿಯಲ್ಲಿ ಏನು ಸಪೋರ್ಟ್ ಕೇಳೋದಕ್ಕೆ ಹೋಗಿದ್ದಾರೆ, ಹಾಗೆ ಹೀಗೆ ಅನ್ನೋ ಒಂದಿಷ್ಟು ವದಂತಿ ಅಂಥದ್ದೆಲ್ಲವೂ ಕೂಡ ಕೇಳ್ತಾ ಇದ್ದಾವೆ. ಅದರ ಬಗ್ಗೆ ತಲೆ ಕೊಡೋದಕ್ಕೆ ಹೋಗಬೇಡಿ. ಅದೆಲ್ಲವೂ ಕೂಡ ಕ್ಷಣಿಕ ಮತ್ತು ಅದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಅದ್ಯಾವುದು ಕೂಡ ಬೇರೆ ವಿಚಾರ, ಅವರು ಬೇರೆ ಬೇರೆ ವಿಚಾರಕ್ಕೆ ಹೋಗಿ ಅವರ ಜೊತೆ ಇರ್ತಾರೆ. ಅದನ್ನೆಲ್ಲವನ್ನು ಕೂಡ ನಾವು ಮನಸ್ಸಿಗೆ ಬಂದ ಹಾಗೆ ತಿರುಚಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದ್ಯಾವುದು ಕೂಡ ಮಾಡೋದು ಬೇಡ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಈ ಕುರಿತಾಗಿ ನಿಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಜೊತೆಗೆ ನಿಮ್ಮ ವೋಟ್ ಯಾರಿಗೆ ಎಂಬುದನ್ನು ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅಥವಾ ನಮ್ಮ ಚಾನಲ್ಗೆ ಇದುವರೆಗೂ ವಿಡಿಯೋಗಳನ್ನು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದಿಷ್ಟು ನಮ್ಮ ಸಮೀಕ್ಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವೋಟಿಂಗ್ ರಿಸಲ್ಟ್. ಈ ಕುರಿತಾಗಿ ನಾನು ಈಗ ಈ ಒಂದು ಟಾಪ್ 6 ಸ್ಪರ್ಧಿಗಳ ಪೈಕಿ ಈ 6 ಜನ ಏನಿದ್ದಾರೆ ಅವರ ಪೈಕಿ ಇಬ್ಬರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು, ಒಂದಿಷ್ಟು ವೋಟಿಂಗ್ ರಿಸಲ್ಟನ್ನು, ಫಿನಾಲೆಯಲ್ಲಿ ಎಷ್ಟು ವೋಟಿಂಗ್ ಬರುತ್ತೆ ಎಂಬುದನ್ನು ನಿಮ್ಮ ಮುಂದೆ ಬಿಚ್ಚಿ ಇಟ್ಟಿದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ಗಿಲ್ಲಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ, ಎಷ್ಟು ವೋಟ್ ಬರ್ಬೋದು ಹೇಗೆ ಅಂತ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೂ ಕೂಡ ಈ ಕೂಡಲೇ ನಮ್ಮ ಚಾನಲಲ್ಲಿದೆ, ಆ ಒಂದು ವಿಡಿಯೋನ ಕೂಡ ನೀವು ಗಮನಿಸ್ಕೊಂಡು ಬನ್ನಿ. ಜೊತೆಗೆ ಈಗ ಈ ಒಂದು ವಿಡಿಯೋದಲ್ಲಿ ಅಶ್ವಿನಿ ಗೌಡ ಅವರ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಜೊತೆಗೆ ಮುಂದಿನ 4 ಸ್ಪರ್ಧಿಗಳ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.